ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಡೆದ ಈ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳ ಅನುದಾನ ಬಳಕೆ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ. ಯೋಜನೆಗಳನ್ನು ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಇರುವ ತೊಡಕುಗಳನ್ನು ನಿವಾರಿಸಿ ಯೋಜನೆಗಳನ್ನು ತ್ವರಿತವಾಗಿ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಕಾರ್ಯಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. 55 ಕೋಟಿ ರೂಪಾಯಿ ಗವರ್ಮೆಂಟ್ ಆಫ್ ಇಂಡಿಯಾ ಹಣ ಕೊಟ್ಟಿದೆ. ನಾನು ಇನ್ನೂ ಹೇಳ್ಬೇಕಂದ್ರೆ ನೀವು ಕಾಂಗ್ರೆಸ್ ಎಮ್ ಎಲ್ ಎ ಅಂತ ಮಾಡೋದು ನೀವು ಕೊಡಿಸ್ತಾ ಇದ್ದೀವಿ. ಯಾವ ಇಸ್ ಇಟ್ ಪಾಸಿಬಲ್? ಯಾವ ರೂಲ್ಸಲ್ಲಿ ನಿಮ್ಗೆ ಹೇಳ್ತಾ ಇದೆ ಈ ಥರ ಮಾಡೋದಕ್ಕೆ? ನಾನು ನೋಡಿ ಇದು ಒಳ್ಳೆತನದಲ್ಲಿ ಹೇಳ್ತಾ ಇದ್ದೀನಿ. ನಾನಂತೂ ನೆಕ್ಸ್ಟ್ ಟೈಮ್ ನಾನು ಬರೀಬಿಡ್ತೀನಿ. ನೀವು ಡೆಲ್ಲಿಗೆ ಬಂದರೆ ನೀವು ಬರ್ತಾ ಇರ್ತೀರಲ್ಲ ರಾಮಾಯಣ, ನೀವೇ ವೈ ಡು ಯು ಬಿಕಮ್ ಪಾರ್ಟಿಸನ್? ಸರ್ ನಮ್ಮ ಯು ಹ್ಯಾವ್ ನೋ ರೋಲ್. ಯು ಡೋಂಟ್ ಬಿಹೇವ್ ಲೈಕ್ ಎ ಪಾರ್ಟಿ ಮ್ಯಾನ್. ಯು ಆರ್ ಎನ್ ಆಫೀಸರ್. ಇವತ್ತು ಇಲ್ಲಿ ಇರ್ತೀರಿ, ಇನ್ನೊಂದು ಸರ್ಕಾರ ಬಂದರೆ ಇನ್ನೊಂದು ಕಡೆ ಬರ್ತೀರಿ. ನಿಮ್ಮ ಸೀಟ್ನ ಘನತೆಯನ್ನು ಉಳಿಸ್ಕೊಳ್ಳಿ. ಗೊತ್ತೈತೇನ್ರಿ? ನಾನಿರಲಿ, ಇನ್ನೊಬ್ರು ಇರಲಿ, ಅಧಿಕಾರದಲ್ಲಿ ಎಲ್ಲ ಆಫೀಸರ್ಸ್ ನಾನು ಹೇಳೋದು. ಯಾರು ಕೂಡ ಕೆಲಸದಿಂದ ತಗೊಳಕ್ಕಾಗಲ್ಲ, ಯಾರು ತೆಗಿಯಕ್ಕಾಗಲ್ಲ. ಸರ್ ನಮ್ಮಲ್ಲಿ ಬಾಗೇಪಲ್ಲಿಯಲ್ಲಿ ಮಾತ್ರ ಯಾಕೆ ಬಾಗೇಪಲ್ಲಿ ಸ್ಪೆಷಲ್? ಕರ್ನಾಟಕದಿಂದ ಹೊರಗಡೆ ಇದೆಯಾ, ದೇಶದಿಂದ ಹೊರಗಡೆ ಇದೆಯಾ? ನೀವು ಕೇಳಿದ್ಮೇಲೆ ನಾನು ಕೇಳಿದ್ಮೇಲಲ್ಲ, ನಾನು ಕೇಳ್ದಿರಾ ಮಾಡಬೇಕಾಗಿತ್ತು. ಅದು ನಿಮ್ಮ ಕೆಲಸ. ದಿಶಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಸುಧಾಕರ್, ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕಾಗಿದೆ. 70 ರಿಂದ 80 ಲಕ್ಷ ಜನರು ಈ ನೀರನ್ನ ಬಳಸುತ್ತಿದ್ದಾರೆ. ಇಲ್ಲಿನ ಶಾಸಕರು ಹಾಗೂ ಸಚಿವರು ಈ ಬಗ್ಗೆ ಹಿಂದೆ ಮಾತನಾಡುತ್ತಿದ್ದರು. ಚುನಾಯಿತ ಜನಪ್ರತಿನಿಧಿಗಳಿಗೆ ಕನಿಷ್ಠ ಬದ್ಧತೆ ಇರಬೇಕಾಗುತ್ತದೆ. ಆದ್ದರಿಂದ ಈ ಯೋಜನೆಯನ್ನ ಜಾರಿ ಮಾಡಬೇಕು. 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವಿಜ್ಞಾನಿಗಳೇ ಹೇಳಿದ್ದಾರೆ. ಯಾವುದೇ ದೇಶದಲ್ಲಿ 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕುಡಿಯಲು ಅಥವಾ ಕೃಷಿಗೆ ಬಳಸುವುದಿಲ್ಲ. ಬಿಜೆಪಿ ಸರ್ಕಾರವಿದ್ದಾಗಲೇ 3ನೇ ಹಂತದ ಶುದ್ಧೀಕರಣ ಯೋಜನೆ ಘೋಷಣೆಯಾಗಿತ್ತು. ನನಗೆ ಬದ್ಧತೆ ಇದ್ದಿದ್ದರಿಂದಲೇ ನಾನು ಆ ಯೋಜನೆ ಬಜೆಟ್ನಲ್ಲಿ ಬರುವಂತೆ ಮಾಡಿದ್ದೆ. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಜಾರಿ ಮಾಡಿದ್ರೆ ಅಭಿನಂದಿಸುತ್ತೇನೆ ಎಂದರು. ಅಲ್ಲಲ್ಲ, ಅವರು ಯಾಕೆ ಅಂದರೆ ಬಾಟ್ಲ್ ನೀರಲ್ಲಿ ಕುಡಿತಾರೆ. ಎಲ್ಲರೂ ಬಾಟ್ಲ್ ನೀರಲ್ಲಿ ಕುಡಿಯೋದಕ್ಕೆ ಆಗೋದಿಲ್ವಲ್ಲ. ಬಡವರು ಇದ್ದಾರೆ ಈ ಜಿಲ್ಲೆಯಲ್ಲಿ. ಅವರು ಡಾಕ್ಟ್ರು ಅಂತ ತಿಳ್ಕೊಂಡಿದ್ದೀನಿ. 2ನೇ ಹಂತದ ಶುದ್ಧೀಕರಣ ಮಾಡುವಂಥ ನೀರನ್ನು ಸೇವಿಸಿದರೆ ಅದು ಕ್ಷೇಮ ಅಂತ ಹೇಳ್ತಾರೆ ಅಂದರೆ ನಾನು ಇನ್ನೇನು ಹೇಳೋಕ್ಕಾಗ್ತದೆ? ಮತ್ತು ಎಲ್ಲ ಸೈಂಟಿಸ್ಟು ಯಾಕೆ ಹೇಳ್ತಾ ಇದ್ದಾರೆ? ಮತ್ತು ಸೈಂಟಿಸ್ಟ್ ರಿಪೋರ್ಟ್ಸಲ್ಲಿ ಯಾಕೆ ಕೊಟ್ಟಿದ್ದಾರೆ? 2ನೇ ಹಂತದ ಎಲ್ಲೂ ವಿಶ್ವದಲ್ಲಿ, ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದ ಯಾವ ದೇಶದಲ್ಲಿ 2ನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಸೇವನೆ ಮಾಡಿದ್ದಾರೆ ನಾನು ಹೇಳ್ಬಿಡಲಿ, ನಾನು ರಾಜಕಾರಣದಿಂದನೇ ದೂರ ಹೋಗ್ತೀನಿ. ಇಲ್ಲ, ನಾವು 3ನೇ ಹಂತ ಮಾಡಲೇಬೇಕಾಗಿತ್ತು. ನಾವು ಅದಕ್ಕೇ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು 3ನೇ ಹಂತ ಕೂಡ ನಾನು ಘೋಷಣೆ ಮಾಡಿಸಿದ್ದೆ. ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ, ನೀವು ನೋಡಿದ್ದೀರಿ, ಬಡ್ಜೆಟ್ ಬುಕ್ ಇಸ್ ನಾಟ್ ಎ ಸೀಕ್ರೆಟ್ ಬುಕ್. ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೋದು, ಮುಖ್ಯಮಂತ್ರಿಗಳು ನೋಡ್ಬೋದು. ಅದನ್ನು ಇಡಿಸಿದ್ದೀನ ಇಲ್ವಾ ನೋಡಿ. ಆ ಬದ್ಧತೆ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಲಿಕ್ಕೆ ಇಡೋದಿಲ್ಲ ನಾವು. ಹಾಗಾಗಿ ಈಗ ಇದನ್ನು ನೀವೇನೋ ಪ್ರತಿಷ್ಠೆ ಅಂತ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವ್ರು ಹೇಳ್ತಾ ಇದ್ದಾರೆ ನಾವ್ಯಾಕೆ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ಬಡವ್ರಿಗೆ ಬೇಕಾಗಿರೋದು, ರೈತರಿಗೆ ಬೇಕು. ನಾನೇ ನಿಮಗೆ ಶುಭಾಶಯಗಳು ಹೇಳ್ತೀನಿ. ನೀವು ಮಾಡಿದ್ರೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ ಕ್ರೆಡಿಟ್ ನಾನೇನು ತಗೊಳಲ್ಲ, ನಮ್ಮ ಪಾರ್ಟಿನೂ ತಗೊಳಲ್ಲ. ನಿಮ್ಮ ಪಾರ್ಟಿಗೆ ಕೊಡ್ತೀವಿ ಕ್ರೆಡಿಟು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿ. ಅಲ್ಲ, ನಗರದ ವ್ಯಾಪ್ತಿಯಲ್ಲಿ ಜಕ್ಕಲಮಡುಗುವಿಂದ ಬರ್ತಾ ಇದೆ, ಕೆಲವು ಬೋರುಗಳಲ್ಲಿ ಬರ್ತಾ ಇದೆ, ನಿಜಾನೇ ಕೆಲವು ಬೋರುಗಳಲ್ಲಿ ಬರ್ತಾ ಇದೆ. ಭಾಳಷ್ಟು ಜನ ನನಗೇ ಫೋನುಗಳಲ್ಲಿ ಮಾತಾಡ್ತಾರೆ. ನಾನಂತೂ ಈಗ ಇವರು 3ನೇ ಹಂತ ಮಾಡದೇ ಇದ್ದರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು, ಅನೇಕ ಬಗೆಯ ಪ್ರತಿಭಟನೆಯನ್ನು ನಾನು ರೂಪಿಸ್ತೇನೆ. ಅದೇ ಇದನ್ನೇ ಈ ಥರ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳು
ನಮ್ಮ ಗಮನಕ್ಕೆ ಬಂದಾಗ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥ ಅವರು ನಮಗೆ ಕನಿಷ್ಠ ಬದ್ಧತೆ ಇರಬೇಕು. ಜನರ ಆರೋಗ್ಯವನ್ನು ರಕ್ಷಣೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು. ಯಾವುದೇ ಸರ್ಕಾರ ಇರಲಿ, ನಾನು ಹೇಳೋದು ಮಾಡಲೇಬೇಕು. ಬಹುಶಃ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಡ ನೋಡಿದ ಮೇಲಾದರೂ ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿನ ಶಾಸಕರು ಕೂಡ ಹಿಂದೆ ಭಾಳ ಹೇಳ್ತಾಯಿದ್ರು, ನಾನು MLA ಇರೋ ಕೂಡ ಹೇಳ್ತಾಯಿದ್ರು. ಈಗ ಅವರೇ MLA ಆಗಿಬಿಟ್ಟಿದ್ದಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಕೂಡ ಭಾಳ ಪ್ರಭಾವಿಗಳಾಗಿದ್ದಾರೆ ಸರ್ಕಾರದಲ್ಲಿ. ಮಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆ ಬಡ್ಜೆಟ್ ಆದಮೇಲೆ ಹೇಳೋಣ. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಸಿಇಒ ಡಾಕ್ಟರ್ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಅರಣ್ಯ ಅಧಿಕಾರಿ ಗಿರೀಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.